ನಮಸ್ಕಾರ ವೀಕ್ಷಕರೇ. ಈ ವರ್ಷದ ಹೈ ವೋಲ್ಟೇಜ್ ಎಲೆಕ್ಷನ್ಗಳ ಪೈಕಿ ಬಂಗಾಳ ಹಾಗೂ ತಮಿಳುನಾಡು ಬಹಳ ನಿರೀಕ್ಷೆ ಹುಟ್ಟಿಸಿವೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿ ಪ್ರಚಾರದ ಕೊನೆಯ ದಿನದ ತನಕವೂ ಎರಡೂ ರಾಜ್ಯಗಳಲ್ಲಿ ಯಾವ ರೀತಿ ಬೆಳವಣಿಗೆ ಬೇಕಾದರೂ ಆಗ್ಬೋದು ಅನ್ನೋದನ್ನ ಊಹೆ ಮಾಡಬಹುದು. ಆದ್ರೆ ಈ ಎರಡೂ ರಾಜ್ಯಗಳ ಪ್ರಸ್ತುತ ಸರ್ಕಾರಗಳು ಮಾಡ್ತಾ ಇರೋ ತಂತ್ರವನ್ನ ನೋಡಿದ್ರೆ ಬಿಜೆಪಿಗೆ ಈ ಸಲ ಕಷ್ಟ ಇದೆ ಅನ್ನೋ ಅಭಿಪ್ರಾಯಗಳು ಬರ್ತಾ ಇದೆ. ಹಾಗಿದ್ರೆ ಈ ಎರಡೂ ರಾಜ್ಯಗಳಲ್ಲಿ ಸರ್ಕಾರ ಜನಪರವಾಗಿದೆಯಾ, ಸಿಎಂ ಮೇಲೆ ಯಾವುದೇ ಅಸಮಾಧಾನ ಇಲ್ವಾ, ಎಲ್ಲವೂ ಚೆನ್ನಾಗಿ ಇದೆಯಾ ಅಂತ ಕೇಳಿದ್ರೆ ಹಾಗಲ್ಲ. ಆದ್ರೆ ಇಬ್ರು ಕೂಡ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಒಂದೇ ರೀತಿಯ ತಂತ್ರವನ್ನ ಮಾಡ್ತಾ ಇದ್ದಾರೆ, ಅದು ದ್ವೇಷ ರಾಜಕೀಯ. ಹಾಗಿದ್ರೆ ಈ ಸೂತ್ರದ ಬಳಕೆ ಹೇಗಾಗ್ತಾ ಇದೆ, ಇದು ಹೇಗೆ ವರ್ಕ್ ಆಗುತ್ತೆ, ಜನರು ಟ್ರ್ಯಾಪ್ ಆಗ್ತಾರಾ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮನುಷ್ಯರಲ್ಲಿ ಅದರಲ್ಲೂ ಭಾರತೀಯರಲ್ಲಿ ಕೆಲವೊಂದು ಗುಣಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಪೈಕಿ ಭಾವನೆಗಳನ್ನ ಬಳಸಿಕೊಳ್ಳೋದು ಕೂಡ ಒಂದು. ಒಬ್ಬ ವ್ಯಕ್ತಿ ಒಳ್ಳೆಯವ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಆತ ಮಾಡ್ತಾ ಇರೋ ಕೆಲಸಗಳು ಕಣ್ಣಿಗೆ ಕಾಣಿಸ್ತಾ ಇವೆ ಅಂತ ನಂಬಿಕೆ ಬರೋದಕ್ಕೆ ಜನರಿಗೆ ಸಾಕಷ್ಟು ವರ್ಷಗಳು ಬೇಕು. ಒಂದು ವೇಳೆ ನಂಬಿಕೆ ಬಂದ ಬಳಿಕವೂ ಆತ ಏನಾದ್ರೂ ಸಣ್ಣ ತಪ್ಪು ಮಾಡಿದ್ದಾನೆ ಅನ್ನೋ ಸುದ್ದಿ ಬಂತು ಅಂದ್ರೆ ಸರಕ್ಕಂತ ಯೂಟರ್ನ್ ಹೊಡೆದಿರೋದು ದೇಶದ ರಾಜಕೀಯದ ಇತಿಹಾಸದಲ್ಲಿ ಸಾಕಷ್ಟು ಸಲ ನಡೆದಿದೆ. ಆದ್ರೆ ಜನರನ್ನ ಬಹಳ ಬೇಗ ಅಟ್ರಾಕ್ಟ್ ಮಾಡೋದು ಈ ನೆಗೆಟಿವ್ ವಿಚಾರಗಳೇ. ಆತ ಸರಿ ಇಲ್ವಂತೆ, ಆತ ನಮಗೆ ಕೆಟ್ಟದನ್ನ ಮಾಡ್ತಾನಂತೆ, ಆತ ನಮ್ಮ ವೈರಿ ಅಂತೆ ಅನ್ನೋ ರೀತಿಯ ವಿಷಯ ಬಹುಬೇಗ ಜನರನ್ನ ತಲುಪುತ್ತೆ. ಅಷ್ಟೇ ಬೇಗ ಬಾಯಿಂದ ಬಾಯಿಗೆ ಹರಿದಾಡಿ ಬಿಡುತ್ತೆ. ಈಗ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಇದೇ ತಂತ್ರ ಆಗ್ತಾ ಇದೆಯಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಮೊದಲಿಗೆ ಬಂಗಾಳದ ಕಡೆ ನೋಡಿದ್ರೆ SIR ವಿರುದ್ಧ ಅಸ್ತ್ರ ಬಿಡ್ತಾ ಈ ಬಾರಿಯ ಎಲೆಕ್ಷನ್ ಅಜೆಂಡಾವನ್ನ ಸೆಟ್ ಮಾಡ್ಕೊಂಡಿರೋ ಮಮತಾ ಬ್ಯಾನರ್ಜಿ ನಿನ್ನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಸರ್ಕಾರದ ಪರ ಖುದ್ದು ವಾದ ಮಾಡಿದ್ರು ಅನ್ನೋದು ದೊಡ್ಡ ಸುದ್ದಿ ಆಯಿತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಸಿಎಂ ಈ ರೀತಿ ಕೋರ್ಟ್ಗೆ ಹೋಗಿ ವಿಚಾರಣೆಯನ್ನ ಎದುರಿಸೋ ವೇಳೆ ವಾದವನ್ನ ಮಾಡಿರೋದು. ಈ ಹೊತ್ತಲ್ಲಿ ಮಧ್ಯೆ ಬಾಯಿ ಹಾಕಿ ಡಿಸ್ಟರ್ಬ್ ಮಾಡಿದ್ದು, ಮುಖ್ಯ ನ್ಯಾಯಾಧೀಶರು ಮಮತಾಗೆ ವಾರ್ನಿಂಗ್ ಕೊಟ್ಟಿದ್ದು, ಇದೆಲ್ಲವೂ ಒಂದು ಕಡೆ ಆದ್ರೆ ಪಟ್ಟು ಬಿಡದೆ ಮಮತಾ ಬ್ಯಾನರ್ಜಿ ತಾವು ಏನ್ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೋ ಅದೆಲ್ಲವನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದು ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ. SIR ಅಂದ್ರೆ ನಕಲಿ ವೋಟ್ಗಳನ್ನ ತೆಗೆದು ಹಾಕಿ ಅರ್ಹ ವೋಟ್ಗಳನ್ನ ಮಾತ್ರ ಲಿಸ್ಟ್ ನಲ್ಲಿ ಉಳಿಸೋದು ಅನ್ನೋದು 1000 ಸಲ ಹೇಳಿದ್ರು ದೀದಿ ಮತ್ತೆ ಬೇರೆಯದ್ದೇ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಅರ್ಹರನ್ನ ಉಳಿಸೋ ಕೆಲಸ ಆಗ್ತಾ ಇಲ್ಲ, ಮತದಾರರನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅಂತಲೇ ವಾದ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸಾಕಷ್ಟು ವಿಚಾರಗಳ ಕುರಿತು ವಾದಿಸಿದ್ರು. ಅದರಲ್ಲಿ ಹೈಲೈಟ್ ಮಾಡಿದ್ದು ಯಾವುದನ್ನ ಅಂದ್ರೆ ಅದು ಬಂಗಾಳವನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದನ್ನ. ಇದನ್ನ ಬಂಗಾಳದ ಜನರ ತಲೆಯಲ್ಲಿ ಕೂರಿಸಬೇಕು, ಇದೇ ಈ ಬಾರಿಯ ಎಲೆಕ್ಷನ್ ನಲ್ಲಿ ತಮ್ಮ ಕೈ ಹಿಡಿಯುವಂತೆ ಮಾಡ್ಕೊಳ್ಬೇಕು ಅನ್ನೋದು ಮಮತಾ ಉದ್ದೇಶ ಆಗಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈ ಟಾರ್ಗೆಟ್ ವಿಚಾರವೇ ಕನ್ಕ್ಲೂಷನ್ ಆಗ್ಬೇಕು ಅಂತ ಮಮತಾ ಬ್ಯಾನರ್ಜಿ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅದೆಲ್ಲವೂ ಕೂಡ ಗಮನಾರ್ಹವಾಗಿದೆ. ಅದರಲ್ಲಿ ಮೊದಲನೆಯದ್ದು ಬಂಗಾಳದಲ್ಲಿ ಮಹಿಳೆಯರ ವೋಟ್ಗಳನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ. ಅದಕ್ಕೂ ಒಂದು ಕಾರಣ ನೀಡೋ ಮಮತಾ, ಮದುವೆಯಾದ ಬಳಿಕ ಮಹಿಳೆ ತನ್ನ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ. ಈ ವೇಳೆ ಆಕೆಯ ದಾಖಲೆಗಳಲ್ಲಿ ಸಹಜ ಬದಲಾವಣೆ ಆಗುತ್ತೆ. ಆದ್ರೆ SIR ಮಾಡುವಾಗ ಇಂಥ ಮಹಿಳೆಯರ ವೋಟನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸ್ತಾರೆ. ವಾಸ್ತವ ಏನಂದ್ರೆ ಮದುವೆಯಾದ ಬಳಿಕ ಮಹಿಳೆ ಗಂಡನ ಮನೆಗೆ ಹೋಗೋದು ಕೇವಲ ಬಂಗಾಳದಲ್ಲಿ ಮಾತ್ರವಲ್ಲ, ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಆ ಸಂಪ್ರದಾಯ ಇದೆ. ದಾಖಲೆಗಳನ್ನ ಸರಿಪಡಿಸಿಕೊಳ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಆದ್ರೆ ರಾಜಕೀಯ ಮಾಡುವಾಗ ಈ ಸೆನ್ಸ್ಗಳೆಲ್ಲ ಬೇಡ. ಮಮತಾ ಬ್ಯಾನರ್ಜಿ ಹೇಳಿಕೆ ಕೇಳಿ ಒಂದಷ್ಟು ಜನರಾದ್ರೂ ಹೌದಲ್ವಾ ಹೀಗೂ ಆಗ್ತಾ ಇದೆಯೇನೋ ಅಂತ ಅಂದುಕೊಂಡ್ರು ಅಂದ್ರೆ ಅದೇ ಸಿಎಂ ವಿಕ್ಟರಿ. ಇದು ಎಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಮತ್ತದೇ ಬಂಗಾಳವನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ದ್ವೇಷದ ರಣತಂತ್ರ. ಅದರಿಂದ ಬಹಳ ಅಳೆದು ತೂಗಿ ಮಮತಾ ಬ್ಯಾನರ್ಜಿ ಪ್ರಿಪೇರ್ ಆಗಿದ್ದಾರೆ ಎನ್ನಿಸ್ಕೊಳ್ತಾ ಇದೆ. ದೀದಿ ಬಿಟ್ಟ ಇನ್ನೊಂದು ಅಸ್ತ್ರ ಅಂದ್ರೆ ಅದು ಆಧಾರನ್ನ ಪ್ರಮುಖ ದಾಖಲೆ ಅಂತ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ ಆಧಾರ್ ಕಾರ್ಡ್ ಅನ್ನ ಪರಿಗಣಿಸ್ತಾ ಇಲ್ಲ, ಬೇರೆ ರಾಜ್ಯಗಳಲ್ಲಿ ಪರಿಗಣಿಸ್ತಾ ಇದ್ದಾರೆ, ನಮಗೆ ಮೋಸ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಆದ್ರೆ ವಾಸ್ತವದಲ್ಲಿ ಸುಪ್ರೀಂ ಕೋರ್ಟ್ ಹೇಳೋದೇ ಬೇರೆ. SIR ಮಾಡೋ ವೇಳೆ ಆಧಾರ್ ಪರಿಗಣಿಸಬಹುದು ಅಂತ ಹೇಳಿದ್ದಾರೆ. ಆದ್ರೆ ಬಂಗಾಳಕ್ಕೂ ಬೇರೆ ರಾಜ್ಯಗಳಿಗೂ ವ್ಯತ್ಯಾಸ ಇದೆ. ಆಧಾರ್ ಪರಿಗಣಿಸಬೇಕು ಅಂದ್ರೆ ಆತ ನಮ್ಮ ದೇಶದ ವ್ಯಕ್ತಿ ಅನ್ನೋದು ಕನ್ಫರ್ಮ್ ಆಗಿರ್ಬೇಕು. ನಮ್ಮ ದೇಶದ ವ್ಯಕ್ತಿ ಅನ್ನೋದಕ್ಕೆ ಆಧಾರ್ ಪ್ರಮುಖ ದಾಖಲೆ ಆಗೋದಿಲ್ಲ ಅನ್ನೋದನ್ನ ಇದೇ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಬಂಗಾಳದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಿರೋದ್ರಿಂದ ಆತ ತಮ್ಮ ದೇಶದವನು ಅನ್ನೋದು ಕನ್ಫರ್ಮ್ ಆಗದೆ ಆಧಾರ್ ಕಾರ್ಡ್ ಅನ್ನ ಡೈರೆಕ್ಟ್ ಆಗಿ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಇದನ್ನ ಮಮತಾ ಬ್ಯಾನರ್ಜಿ ಹೇಳ್ತಾ ಇಲ್ಲ.
ತಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳಿ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದ್ರೆ ದೀದಿ ಹೀಗೆ ಹೇಳಿದ ತಕ್ಷಣ ಸಿಜೆಐ ಸೂರ್ಯಕಾಂತ್ ಆಧಾರ್ಗೆ ತನ್ನದೇ ಆದ ಲಿಮಿಟೇಷನ್ ಇದೆ, ಅದರ ಬಗ್ಗೆ ಈಗ ಹೇಳೋದಿಲ್ಲ, ವಿಚಾರಣೆ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಆದ್ರೆ ಮಮತಾಗೆ ಎಷ್ಟು ಬೇಕಿತ್ತೋ ಅಷ್ಟು ಮಾತ್ರವೇ ಹೈಲೈಟ್ ಆಗುತ್ತೆ. ಮಮತಾ ಬಿಟ್ಟ ಇನ್ನೊಂದು ಅಸ್ತ್ರ 24 ವರ್ಷದಿಂದ ಮಾಡದ ರಿವಿಷನ್. ಎಲೆಕ್ಷನ್ಗೆ 2 ತಿಂಗಳು ಇರುವಾಗ ಮಾಡ್ತಾ ಇರೋದು ಎಷ್ಟು ಸರಿ? ಹಬ್ಬದ ಸೀಸನ್ ಇದೆ, ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ, ನಗರ ಪ್ರದೇಶದಲ್ಲಿರೋ ಜನರು ತಮ್ಮ ಊರುಗಳಿಗೆ ಹೋಗಿ ಹಬ್ಬದ ವಾತಾವರಣದಲ್ಲಿರ್ತಾರೆ. ಈ ಹೊತ್ತಲ್ಲಿ ಎಲೆಕ್ಷನ್ ಕಮಿಷನ್ ನೋಟಿಸ್ ಕೊಟ್ರೆ ಜನರಿಗೆ ಸಮಸ್ಯೆ ಆಗುತ್ತೆ. ಈಗಾಗಲೇ 100 ಜನರು ಇದರಿಂದ ಮೃತಪಟ್ಟಿದ್ದಾರೆ. ಈಶಾನ್ಯದಲ್ಲಿರೋ ಬೇರೆ ರಾಜ್ಯಗಳಲ್ಲಿ ಯಾಕೆ ಇದನ್ನ ಮಾಡ್ತಾ ಇಲ್ಲ, ಕೇವಲ ಬಂಗಾಳದಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಕೂಡ ರಾಜಕೀಯ ಚಾಣಾಕ್ಷತನ. ಯಾಕಂದ್ರೆ ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳಿಗೆ ಬೇರೆ ನಿಯಮ ಅಪ್ಲೈ ಆಗೋದ್ರಿಂದ SIR ಅನ್ನ ಈಗ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಬಾಕಿ ಎಲ್ಲಾ ರಾಜ್ಯಗಳಲ್ಲೂ ಬೇಲಿ ಹಾಕೋದಕ್ಕೆ ಆಯಾ ಸರ್ಕಾರಗಳು ಜಾಗ ಕೊಟ್ಟಿವೆ. ಅಕ್ರಮ ವಲಸಿಗರನ್ನ ಓಡಿಸಲಾಗ್ತಾ ಇದೆ. ಆದ್ರೆ ಅವರನ್ನ ಒಳಗೆ ಬರೋದಕ್ಕೆ ಬಿಟ್ಟು ವೋಟ್ ಬ್ಯಾಂಕ್ ಮಾಡಿಕೊಳ್ತಾ ಇರೋ ಮಮತಾ ಮಾತ್ರ ಬಹಳ ನಾಜೂಕಾಗಿ ಜನರನ್ನ ಎತ್ತಿಕಟ್ಟೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವೇಳೆ ಅನಾವಶ್ಯಕವಾಗಿ ಇನ್ನೊಂದಷ್ಟು ವಿಚಾರಗಳನ್ನ ಕೂಡ ಮಮತಾ ಹೇಳಿರೋದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನೊಬ್ಬ ಕೂಲಿ ಕಾರ್ಮಿಕಳು, ನಾನು ಸಾಮಾನ್ಯ ಕುಟುಂಬದಿಂದ ಬಂದವಳು, ನಾನೇನೋ ನನ್ನ ಪಕ್ಷಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದಲ್ಲ, ಜನರಿಗಾಗಿ ಇದನ್ನೆಲ್ಲ ಹೇಳಿರೋದನ್ನ ನೋಡಿದ್ರೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅನ್ನೋದು ಗೋಚರಿಸ್ತಾ ಇದೆ. ಇನ್ನು ಇತ್ತ ತಮಿಳುನಾಡಿನ ಕಡೆ ನೋಡಿದ್ರೆ ಉತ್ತರ ಭಾರತೀಯರು ನಮ್ಮ ವಿರೋಧಿಗಳು, ಹಿಂದಿ ಹೇರಿಕೆ ಅಂತ ಈಗಾಗಲೇ ಒಂದಷ್ಟು ಅಜೆಂಡಾ ಸೃಷ್ಟಿಸುವಲ್ಲಿ ಡಿಎಂಕೆ ಯಶಸ್ವಿಯಾಗಿದೆ. ಈಗ ಡಿಎಂಕೆ ಸಚಿವರೊಬ್ಬರು ಉತ್ತರ ಭಾರತೀಯರನ್ನ ಟೇಬಲ್ ಒರೆಸುವವರು, ಪಾನಿಪುರಿ ಮಾರುವವರು ಅಂತ ಹೇಳಿರೋದು ಕೂಡ ದೊಡ್ಡ ವಿವಾದವನ್ನ ಸೃಷ್ಟಿಸಿದೆ. ಇದಕ್ಕೆ ಬಿಜೆಪಿ ಹಾಗೂ ವಿಪಕ್ಷಗಳ ಕಡೆಯಿಂದ ಆಕ್ರೋಶ ಕೂಡ ಬಂದಿದೆ. ಇಲ್ಲ ಇರೋದು ಡಿಎಂಕೆ ರಣತಂತ್ರ. ಇಂಥ ಹೇಳಿಕೆ ಕೊಟ್ಟ ಬಳಿಕ ಯಾರಾದ್ರೂ ಇದಕ್ಕೆ ವಿರೋಧ ಮಾಡಿದ್ರೆ, ನೋಡಿ ನಾವು ತಮಿಳರ ಪರ ಇದ್ರೆ ಅವರು ನಮ್ಮ ವಿರೋಧಿಗಳ ಪರ ಇದ್ದಾರೆ ಅನ್ನೋದನ್ನ ಹೇಳೋ ಕೆಲಸ ಆದಂತಿದೆ. ಕೆಲ ದಿನಗಳ ಹಿಂದೆ ಬೇರೆ ರಾಜ್ಯದ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು ಬೆಳಕಿಗೆ ಬಂದಿದ್ದನ್ನ ನೋಡಿದ್ದಾರೆ. ಅದು ದೇಶಾದ್ಯಂತ ಚರ್ಚೆ ಆಯಿತು. ಡಿಎಂಕೆ ವಿರುದ್ಧ ತೀವ್ರ ಆಕ್ರೋಶಗಳು ವ್ಯಕ್ತವಾದವು. ಆದ್ರೂ ಇಂಥ ವಿಚಾರಗಳು ಮತ್ತೆ ಮತ್ತೆ ನಡೆಯುತ್ತೆ ಅಂದಾಗ ಇದರಿಂದ ರಾಜಕೀಯ ಲಾಭ ಇದೆ ಅನ್ನೋದು ಕ್ಲಿಯರ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ಇದರಿಂದ ಆಚೆಗೆ ಬಿಜೆಪಿಗೆ ಕಠಿಣವಾಗಬಹುದು ಅನ್ನೋದಕ್ಕೆ ಇನ್ನೊಂದು ಕಾರಣ ಲೋಕಸಭೆ ಎಲೆಕ್ಷನ್ ರಿಸಲ್ಟ್. ಆ ಹೊತ್ತಿಗಾಗಲೇ ಬಂಗಾಳದಲ್ಲಿ ಸಂದೇಶ್ ಕಾಳಿ ಅಂತ ಕರಾಳ ಘಟನೆ ನಡೆದಿತ್ತು. ಆದ್ರೂ ಕೂಡ ಟಿಎಂಸಿ ಪಕ್ಷಕ್ಕೆ 29 ಸೀಟ್ ಬಂತು. ಅದು ಅಕ್ರಮ ವಲಸಿಗರ ವೋಟ್ನಿಂದ ಬಂದಿರಬಹುದು ಅಂತ ಅಂದಾಜಿಸಬಹುದು. ಆದ್ರೆ ಇತ್ತೀಚೆಗಿನ ಸರ್ವೆಯಲ್ಲೂ ಬಂಗಾಳದಲ್ಲಿ ಅದೇ ವಾತಾವರಣ ಇದೆ. ಏನೋ ತಮಿಳುನಾಡಿನಲ್ಲಿ ಲೋಕಸಭೆಯಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಇತ್ತೀಚೆಗಿನ ಸಮೀಕ್ಷೆಗಳ ಪೈಕಿ ಒಂದು ಸಮೀಕ್ಷೆ ಮತ್ತೆ ಡಿಎಂಕೆ ಹಾಗೂ ಕಾಂಗ್ರೆಸ್ಗೆ ಅವಕಾಶ ಇದೆ ಅನ್ನೋದನ್ನ ಹೇಳಿದೆ. ಆದ್ರಿಂದ ಬಂಗಾಳ ಹಾಗೂ ತಮಿಳುನಾಡು ಗೆಲ್ಲೋದು ಬಿಜೆಪಿಗೆ ಸುಲಭದ ಮಾತಲ್ಲ. ವಾತಾವರಣ ಬದಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡ್ರು ನಮ್ಮ ದೇವರ ಸತ್ಯ ನಮಗೆ ಗೊತ್ತು ಅನ್ನೋ ಹಾಗೆ ಅಧಿಕಾರದಲ್ಲಿರೋ ಪಕ್ಷಗಳು ಹೇಗೆ ವೋಟ್ಗಳನ್ನ ಪಡೆಯಬಹುದು ಅಂತ ಆ ರೀತಿ ರಣತಂತ್ರವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.